ನಮ್ಮ ಕರುನಾಡು ಧರ್ಮದ ನೆಲೆ, ಸಂಸ್ಕೃತಿ, ಕಲೆಗಳ ತವರೂರು. ಇಲ್ಲಿ ಸರ್ವ ಧರ್ಮಗಳ ಸಮನ್ವಯವನ್ನು ನಾವು ಕಾಣಬಹುದು. ಹಿಂದಿನ ವಿಡಿಯೋದಲ್ಲಿ ಉಡುಪಿಗೆ ಹೋಗಿದ್ವಿ. ಆಗ ಹೇಳಿದ್ದೆ ಖಂಡಿತ ಭೇಟಿಯಾಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಅಂತ ಹೇಳಿದ್ದೆ. ಈಗ ನಾವು ಕಾರ್ಕಳಕ್ಕೆ ಬಂದಿದ್ದೇವೆ. ಕಾರ್ಕಳದಲ್ಲಿ ಇರುವಂತ ಚತುರ್ಮುಖ ಜೈನ ಬಸದಿಯನ್ನ ನೋಡೋಣ. ಕಪ್ಪಾದಂಥ ದೊಡ್ಡದಾದಂಥ ಕಲ್ಲಿನ ಬಂಡೆನೇ ಇದೆ. ಕಲ್ಲಿನ ಮೆಟ್ಟಲನ್ನು ಏರಿ ಏರಿ ಹೋಗಬೇಕು. ಚತುರ್ಮುಖ ಅಂದರೆ 3 ಮುಖ ಅಂತ ಹೇಳಿ. ಈ ಬಸದಿಗೆ ಒಂದು ಬಾಗಿಲಿಲ್ಲ, 4 ಮುಖಗಳಿದ್ದಂತೆ 4 ಬಾಗಿಲುಗಳಿದ್ದಾವೆ. ಎಲ್ಲವೂ ಕೂಡ ಒಂದೇ ರೀತಿಯಾದಂಥ ಒಂದು ರೂಪವನ್ನು ಹೊಂದಿದೆ. ಬಾಗಿಲಿನಲ್ಲಿ ಕ್ಷೇತ್ರ ಪಾಲಕರನ್ನು ಕೂಡ ಕಾಣಬಹುದು. ಎಷ್ಟು ಸುಂದರವಾದಂಥ ಒಂದು ಬಸದಿ ಅಂತ ನೋಡಿ. ವಾಸ್ತುಕಲೆಯಲ್ಲಿ ಹೆಸರು ಪಡೆದಿದ್ದು ಒಂದು ಕಲೆಯ ನೆಲೆ ಬೀಡಾಗುತ್ತಿದೆ. ಜೈನ ಧರ್ಮದ ಒಂದು ಏನೇಳ್ತೀವಿ ಧಾರ್ಮಿಕ ಕೇಂದ್ರವಾಗಿದೆ ಈ ಬಸದಿಗಳು. ಇಲ್ಲಿ ನಾವು ನೋಡಬಹುದು, ಪ್ರತಿ ಕಲ್ಲು ಕೂಡ ತನ್ನ ಕಲೆಯನ್ನು ಪ್ರದರ್ಶನ ಮಾಡುತ್ತೆ. ಕಲ್ಲಿನ ಹಾಸಿನಿಂದ ಹಿಡಿದು ಕಲ್ಲಿನ ಕಂಬದಿಂದ ಹಿಡಿದು ಒಳಗಡೆ ಕತ್ತಲೆ ಇದೆ, ಆದ್ರೂ ಕೂಡ ಪ್ರದಕ್ಷಿಣೆ ಮಾಡುವಾಗ ತೆಗೆದಂಥ ಒಂದು ವಿಡಿಯೋ. ಪ್ರತಿ ಕಲ್ಲು ಕೂಡ ಮಾತಾಡ್ತದೆ. ಇಲ್ಲಿರುವಂಥ ಜೈನ ಗುರುಗಳ ಮೂರ್ತಿಯನ್ನು ನೋಡಬಹುದು. ಪ್ರತಿ ಕಲ್ಲಿನಲ್ಲಿ ನಾವು ಈ ಭರತ ಬಾಹುಬಲಿಯ ಮಧ್ಯದಲ್ಲಿ ನಡೆದಂಥ ಯುದ್ಧ ಏನು ಹೇಳ್ತೀವಲ್ಲ, ದೃಷ್ಟಿಯುದ್ಧ, ಜಲಯುದ್ಧ, ಮಲ್ಲಯುದ್ಧ, ಇದೆಲ್ಲವನ್ನು ಬಿಂಬಿಸುವಂಥ ಒಂದು ಶಿಲ್ಪಕಲೆಯನ್ನು ನಾವು ಇಲ್ಲಿ ನೋಡ್ಬೋದು. ಇಷ್ಟು ಗಟ್ಟಿಯಾದಂಥ ಕಲ್ಲನ್ನು, ಇಷ್ಟು ಭಾರವಾದಂಥ ಕಲ್ಲನ್ನು ಇಷ್ಟು ಎತ್ತರಕ್ಕೆ ತಂದು ಅದನ್ನು ಶಿಲ್ಪಿಯ ಕಲ್ಪನೆಯ ಪ್ರಕಾರವಾಗಿ ಅದನ್ನು ಕೆತ್ತನೆ ಮಾಡಿ ನಿರ್ಮಿಸಿ ನಿಂತಿದ್ದು ಎಷ್ಟು ಕಲೆಯ ಜೀವನ ಅಂತ ಹೇಳಿ ಹೊಗಳಬಹುದು. ಇಲ್ಲಿ ನೋಡಿ, ಸರಿಯಾಗಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಜಗತ್ತಿ ಅಂತ ಹೇಳ್ತೀವಿ. ದೊಡ್ಡ ಗುಡ್ಡದ ಮೇಲೆ ಕಲ್ಲಿನ ಒಂದು ಹಾಸಿನ ಮೇಲೆ ಕಲ್ಲಿನ ಕಂಬವನ್ನು ಕೆತ್ತಿ, ಪ್ರತಿ ಕಂಬವೂ ಕೂಡ ತನ್ನದೇ ಆದಂಥ ಒಂದು ಕಲೆಯನ್ನು ತೋರಿಸ್ತದೆ. ಅದರದ ಮೇಲೆ ಮತ್ತೆ ಶಿಲ್ಪಕಲೆಯನ್ನು ನಾವು ಇಲ್ಲಿ ಕಾಣಬಹುದು. ಸುಂದರವಾದಂಥ ಒಂದು ದೃಶ್ಯ. ಆಕಾಶ ಕೂಡ ನಿರ್ಮಲವಾಗಿದೆ. ತುಂಬ ಬಿಸಿಲಿದೆ, ಕಾಲಿಟ್ಟರೆ ಬಿಸಿ ಆಗುತ್ತೆ. ಆದ್ರೂ ಕೂಡ ಪ್ರದಕ್ಷಿಣೆ ಹಾಕಿ ಪ್ರತಿಯೊಂದು ದೃಶ್ಯವನ್ನು ನೋಡಿದ್ವಿ. ಹಳಗನ್ನಡದಲ್ಲಿ ಬರೆದಂಥ ಒಂದು ಶಾಸನ ಕೂಡ ಇದರಲ್ಲಿ ಕಾಣಿಸ್ತದೆ. ಮತ್ತು ಕ್ಷೇತ್ರಪಾಲರನ್ನು ನೋಡಬಹುದು. ಇಲ್ಲಿ ಕೆತ್ತನೆ ಮಾಡಿದಾಗ ಒಂದು ವಿಶೇಷವಾದಂಥ ಒಂದು ಕೆತ್ತನೆ ನೋಡಿದ್ದು ಅಂತಂದರೆ, ಒಂದು ಕೆತ್ತನೆಯಲ್ಲಿ 2 ಪ್ರಾಣಿಗಳನ್ನು ನಾವು ನೋಡಬಹುದು. ಆ ರೀತಿಯಾದ ಒಂದು ಕೆತ್ತನೆ ಕೂಡ ಒಂದು ವಿಶೇಷವಾಗಿದ್ದು, ಮತ್ತು ನಾಗರ ಪ್ರತಿಷ್ಠಾಪನೆ ಕೂಡ ಇರುವುದನ್ನು ನಾವು ಕಾಣಬಹುದು. ಅತಿ ಸುಂದರವಾದಂಥ ಒಂದು ದೃಶ್ಯ ಇಲ್ಲಿದೆ. ಭರತ ಬಾಹುಬಲಿ. ಭರತ ದೊಡ್ಡ ಅಣ್ಣ, ಬಾಹುಬಲಿ ಸಣ್ಣವನು. ಏನು ಹೇಳ್ತೀವಿ, ಅಧಿಕಾರಕ್ಕಾಗಿ ಹೋರಾಟ. ಭರತ ಎಲ್ಲರನ್ನ ಗೆಲ್ಲಿಕ್ಕೆ ಹೋಗ್ತಾನೆ. ಧರ್ಮಚಕ್ರ ಎಲ್ಲರನ್ನ ಗೆದ್ದು ಬಂದ್ರೂ ಕೂಡ ಧರ್ಮಚಕ್ರ ತನ್ನ ಒಂದು ರಾಜ್ಯದಲ್ಲಿ ಪ್ರವೇಶ ಮಾಡದೇ ಇದ್ದಾಗ ಅವನಿಗೆ ತಿಳುವಳಿಕೆ ನೀಡಲಾಗ್ತದೆ, ಬಾಹುಬಲಿಯನ್ನು ನೀನು ಸೋಲಿಸಲಿಲ್ಲ ಅಂತ ಹೇಳಿ. ಅಣ್ಣನಾಗಿ ಗೌರವಿಸ್ತೇನೆ, ಆದರೆ ಒಬ್ಬ ರಾಜನಾಗಿ ಅಲ್ಲ ಅಂತ ಅಂದಾಗ ಕೊನೆಯಲ್ಲಿ ಏನು ಹೇಳ್ತೀವಿ, ಜೀವನದಲ್ಲಿ ಅಧಿಕಾರ ಮೋಹವನ್ನು ತೊರೆದಂತಹ ಬಾಹುಬಲಿ ತಾನು ಜಿನ ಆಗ್ತಾನೆ, ಜೈನ ಮುನಿ ಆಗ್ತಾನೆ. ಮುಂದ್ಗಡೆ ಕಾಣಬಹುದು, ನೇರವಾಗಿ ಕಾಣೋದು ಬಾಹುಬಲಿಯ ಒಂದು ವಿಗ್ರಹ. ಈ ಒಂದು ಸೌಂದರ್ಯವನ್ನು ನೋಡೋದಕ್ಕೆ 100 ಕಣ್ಣು ಸಾಕಾಗುತ್ತಿಲ್ಲ. ನೀವು ಕೂಡ ಭೇಟಿ ಮಾಡಿ. ಮತ್ತೊಮ್ಮೆ ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ.